ಲಾಸ್ಟ್ ಸೀನ್ ಒಳಗೆ ಸಮುದ್ರ ಬಗ್ಗೆ ಒಂದು ಗೊಂಬೆ ತೊಗೊಂಡು ಓಡೆ ಹೋಗಿ ದೇವ್ರ ಮುಂದೆ ನಿಂತಿರ್ತಾರಲ್ಲ, ಅದೇ ಆ ಸಮುದ್ರ. ಅದೇ ಏನು ಹೇಳಿದ್ರು ಅಷ್ಟೇ, ನೀರನ್ನ ಸುರಕ್ಷತೆ ಇಲ್ಲ, ಏನಿಲ್ಲ. ನೋಡ್ರಿ ಅಲ್ಲಿ ನೋಡ್ರಿ. ನೋಡ್ರಿ ಗಣೇಶನ ಆದಿಸ್ಥಳ ಮೂರ್ತಿ ಎಲ್ಲ ವೆರೈಟಿ ಗಣೇಶನ ಮೂರ್ತಿಗಳು ಮಾಡ್ಬಿಟ್ರ. ರತ್ನಗಿರಿಯಲ್ಲಿ ಏನಿಲ್ಲಪ್ಪ ಅಂತ ಅಂದ್ರೆ ಒಂದು 15-20 ಬ್ರಿಡ್ಜ್ ಅವ ಈ ಥರ ನದಿಗೆ ಸಮುದ್ರಕ್ಕೆ ಅಟ್ಯಾಚ್ ಆಗಿರೋವು. ಗಣೇಶ್ ಪೂಲೆ ಗಣಪತಿ ಪುರದಲ್ಲಿ ಮಹಾದ್ವಾರ ರೆಡಿ ಮಾಡ್ಲಿರ್ತಾರ. ಇವಾಗ ರತ್ನಗಿರಿ ಇನ್ನೊಂದು ಪ್ಲೇಸ್ ಅದ, ನಿಮ್ಮೆಲ್ಲರ ಫೇವ್ರೇಟ್ ಅದ ಗಣೇಶಂದು ಆದಿ ಸ್ಥಳಕ್ಕೆ ಬಂದೀವಿ. ಗಣೇಶನ ಆದಿ ಸ್ಥಳ ಯಾವುದಪ್ಪ ಅಂತಂದರೆ ಯಾರಿಗೂ ಗೊತ್ತೇ ಇರೋಲ್ಲ. ಗಣೇಶನ ಆದಿ ಸ್ಥಳ ಬಂದ್ಬಿಟ್ಟು ಗಣೇಶ್ ಪೂಲೆ ಅಂತೇಳಿ. ಇದನ್ನು ನೀವು ಯಾವುದಪ್ಪ ಅಂದರೆ ವಿಷ್ಣುವರ್ಧನ್ ಮತ್ತು ರಮೇಶ್ ಸರ್ದು ಏಕದಂತ ಪಿಕ್ಚರ್ ನೋಡಿರ್ತಿರಲ್ಲ, ಅದರೊಳಗೆ ಲಾಸ್ಟ್ ಸೀನ್ ಒಳಗೆ ಸಮುದ್ರ ಬಲ್ಲಿ ಒಂದು ಗೊಂಬೆ ತೊಗೊಂಡು ಓಡೆ ಹೋಗಿ ದೇವ್ರ ಮುಂದೆ ನಿಂತಿರ್ತಾರಲ್ಲ, ಅದೇ ಆ ಸಮುದ್ರ. ಅದೇ ಜಾಗದಾಗ ಇದು ಮಾಡಿರ್ತಾರೆ ಅವರು. ಇವಾಗ ಅದು ಗಣೇಶ ಹುಟ್ಟಿರೋ ಆದಿ ಸ್ಥಳವಾದ ಗಣೇಶ್ ಪೂಲೆ ಹೊಂಟಿವಿ. ಬರ್ರಿ, ಅದರದ್ದು ವೀಡಿಯೋ ಸಂಪೂರ್ಣವಾಗಿ ನಿಮಗೆಲ್ಲ ಮಾಹಿತಿ ಎಲ್ಲ ಕೊಡ್ಕೊತಾ ಹೋಗ್ತೀನಿ. ಇದೇನದ ಕ್ಯೂ ಇದು. ಇವಾಗೆಲ್ಲ ಹೊರಗೆ ನಡೆದದ. ಇಲ್ಲಿ ಹೊರಗೆ ನಡೆಸಲಿ ಅಂತ ರೂಟು ಡೈರೆಕ್ಟ್ ಎಂಟ್ರಿ ಮಾಡ್ಯಾರ. ಇಲ್ಲಿ ಅಲ್ಲಿಂದ ಎಂಟ್ರೆನ್ಸ್ ಬಂದೀವಲ್ಲ, ಇವಾಗ ಇಲ್ಲೆಲ್ಲ ಕ್ಯೂ ಹಚ್ಬಿಟ್ಟು ಇಲ್ಲಿಂದ ಒಳಗಡೆ ಇರ್ತದೆ ಅಲ್ವ. ಇವಾಗ ಏನದ ಅಲ್ಲಿ ಹೊರಗೆ ನಡೆಸಲಿ ಅಂತ ಡೈರೆಕ್ಟ್ ಎಂಟ್ರಿ ಇಲ್ಲಿಂದನೇ. ಗಣೇಶಂದು ಅಣ್ಣ ಇವಾಗ ದರ್ಶನ ಮಾಡ್ಕೊಂಡ್ಬಂದ್ವಿ. ಒಳಗಡೆ ಎಂಟ್ರಿ ಇರಲ್ಲ ದೇವಸ್ಥಾನದ ಒಳಗಡೆ. ಇದೇ ಗರ್ಭಗುಡಿ, ಗಣೇಶನ ಗರ್ಭಗುಡಿ ಇದೆ. ಈ ಗುಡಿ ಒಳಗಡೆ ಪೂರ್ತಿ ಎಲ್ಲ ಮಾರ್ಬಲ್ಸ್ ಬರ್ತಲ್ಲ, ಆ ಮಾರ್ಬಲ್ಸಿಂದ ಮಾಡ್ಯಾರ. ಮೇಲ್ಗಡೆ ಏನದ ಸುಣ್ಣ ಥರ ಪೇಂಟು, ಅದನ್ನು ಇದು ಮಾಡ್ಯಾರ. ಕೆಳಗಡೆ ಏನದ ಕಲ್ಲು ಸಿಗುತ್ತಲ್ಲ ಇಲ್ಲಿ, ರೆಡ್ ಕಲ್ಲು, ಅದೇ ಬಣ್ಣ ಇದು ಮಾಡ್ಕೊಂಡ್ರಲ್ಲ. 5 ಏನವ ಸ್ತಂಭಗಳು ಇದು ಮಾಡ್ಕೊಂಡ್ರ. ಇದೇ ನೋಡ್ರಿ ಗಣೇಶನ ಆದಿಸ್ಥಳ, ಗಣೇಶನ ಆದಿಸ್ಥಳ. ಮುಂದ್ಗಡೆ ಏನದ ಬೀಚ್. ನೆಕ್ಸ್ಟ್ ಏನದ ಗಣೇಶ ಹಬ್ಬ ಏದಕ್ಕೆ ಫೇಮಸ್ಸು ಇಡೀ ದೇಶದಾಗ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗಿ ಹೇಳ್ತೀನಿ. ಅಲ್ಲಿ ತನಕ ಏನದ ಇದೊಂದು ವ್ಯೂ ಪಾಯಿಂಟ್ ಆಗ್ತೀನಿ ಒಂದು ನೋಡ್ಕೊಂಬನ್ನಿ. ಈ ಗಣೇಶ ಪೂಲದಲ್ಲಿರುವ ಈ ಮಂದಿರ ಸುಮಾರು 400 ವರ್ಷಗಳ ಹಳೆಯ ಮಂದಿರವಾಗಿರುತ್ತದೆ. ಇದು ಈ ಒಳಗಿರೋ ಗಣೇಶ ಏನಂತ ಸ್ವಯಂಭೂ ಗಣೇಶ ಇದು. ಮೂರ್ತಿ ಎಲ್ಲ ವೆರೈಟಿ ಗಣೇಶನ ಮೂರ್ತಿಗಳು ಮಾಡಿಬಿಟ್ರ. ಆನೆ ಮುಖ, ಕೃಷ್ಣನ ಕೊಳಲು,
ಹೆಂಗದ ಗಣಪತಿ ದರ್ಶನ ಆಗನ ಪ್ರಸಾದ ಆಗತ್ತದ ಅಣ್ಣ ಖುಷಿ ಆಗ್ತಿದೆ ಪ್ರಸಾದದ ಬಗ್ಗೆ ಖುಷಿ ಫುಲ್ ಆಗ್ತಾ ಇದೆ ಸರ್. ಅಣ್ಣ ಪ್ರಸಾದ ಸೇವನೆ ಮಾಡ್ತೀಯಾ ಮಾಡತ್ತೀರಿ ಹೆಂಗದ ಈ ಒಳಗೆ ಏನಾದರೂ ಒಳ್ಳೇದು ಹೇಳಿದ್ರೆ ನೆರವೇರಿಸ್ಕೊಡ್ತಾನೆ ಅಂತೇಳಿ ಇದು ಪ್ರತೀತಿ ಆದ. ಬೆಳಿಗ್ಗೆ ಒಂದು 2-3 ಬೀಚಿಗೆ ಹೋಗಿದ್ವಿ, ಅಲ್ಲಿ ಇಂಥ ಪರಿ ಎಲೆ ಇರಲಿಲ್ಲ, ಇದು ಜಾಸ್ತಿ ಎಲೆ ಅದಿಲ್ಲೆಲ್ಲ ನೀರಾಗ ಗಿಡಕ್ಕೂ ಬಿಡಲ್ಲ. ನೋಡ್ರಿ ಜನರೇ, ನಮ್ಮೂರಿಗೆ ಏನು ಹೇಳಿದ್ರು ಅಷ್ಟೇ, ನೀರನ್ನು ಸುರಕ್ಷತೆ ಏನಿಲ್ಲ, ಏನಿಲ್ಲ. ನೋಡ್ರಿ ಅಲ್ಲಿ ನೋಡ್ರಿ ಆ ಥರ ಮಾಡೋದ್ರಿಂದ ಏನೇ ಆದರೆ ಯಾರು ದೂರ ಬರೋ ದಾರಿಯಿಂದ ಬರ್ತೀನಿ. ಫ್ಯಾಮಿಲಿ ಏನಾಯ್ತು ಅಂದ್ರೆ ಎಲ್ಲ ನಾವೆಲ್ಲ ರಿಸ್ಕ್ ಅಂತ ನೋಡ್ಬೇಕು ಅಷ್ಟೇ. ಪ್ರಕೃತಿಯನ್ನು ಪ್ರಕೃತಿಗೆ ಹೋಗಿ ವಿರುದ್ಧ ಆಗಿದ್ರೆ ನೋಡಿ ಅಣ್ಣ ಒಂದು ಸಾಮಾಜಿಕವಾದ ಕಳಕಳಿ ಹೇಳಕತ್ತಾನ. ಮನೆ ಎಲ್ಲ ಫ್ಯಾಮಿಲಿಗಳೆಲ್ಲ ನಿಮ್ಗೆ ನಂಬ್ಕೊಂಡಿರ್ತಾವ, ಈ ಥರ ನೀರಾಗ ಒಂದು ಉಚ್ಚಾಟ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಾರ. ಅಲೆಗಳು ಜಾಸ್ತಿ ಅದಾವ, ಸುಮ್ಮನೆ ಏನಾದರೂ ಆಗ್ಬಿಟ್ರೆ ಇಲ್ಲಿ ಯಾವ್ಯಾಕಂದ್ರೆ ಸೇಫ್ಟಿಯಾಗಿ ಯಾರು ಇಲ್ಲಿ ನೋಡ್ಕೊಳ್ಳೋರು ಇಲ್ಲ. ನಮ್ದು ಕಳಿಸಿರ್ತಾರೆ, ಎಷ್ಟು ಸೇಫ್ಟಿಯಿಂದ ಹೋಗ್ತಾರೆ ಅಷ್ಟೇ. ಸೇಫ್ಟಿಯಿಂದ ಆಫೀಸ್ ಹೋಗ್ತೀರ ಅನ್ನೋದು ಬೇಕಲ್ಲ. ಪ್ರಕೃತಿ ವಿರುದ್ಧ ಹೋಗ್ತಿರಂದ್ರೆ ನಿಮ್ಮಷ್ಟು ದಡ್ರ ಯಾರಲ್ಲ ಅಣ್ಣ. ज़्यादा वाला भैया 80 80 ज़्यादा नहीं है 80 हाँ 80 रुपये है खाली 80